ಎಲ್ರಿಗೂ ನಮಸ್ಕಾರ. ರೀಸೆಂಟ್ಲಿ ವ್ಲಾಗ್ಸ್ ನೋಡಿ ಒಂದಿಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ DM ಮಾಡಿದ್ದೀರಾ, ನಿಮ್ಮ ಹೋಮ್ ಟೂರ್ ಮಾಡಿ ರಾಯಚೂರಲ್ಲಿ ಇರೋ ಮನೆ ಅಂತ ಹೇಳಿ. ಒಂದಿಷ್ಟು ಜನ ಕಮೆಂಟ್ ಕೂಡ ಮಾಡಿದ್ದೀರಾ ಹೋಮ್ ಟೂರ್ ಮಾಡಿ ಮೇಡಮ್ ಅಂತ ಹೇಳಿ. ಸೊ ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ನಮ್ಮ ರಾಯಚೂರು ಮನೆನ ಹೋಮ್ ಟೂರ್ನ ಮಾಡ್ತಾ ಇದ್ದೀನಿ. ಸೊ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೈಡ್ ಡೈಮೆನ್ಷನ್ ಬಂದು 30-40 ಡೂಪ್ಲೆಕ್ಸ್ ಮನೆ. ಇದು ಡೂಪ್ಲೆಕ್ಸ್ ಅಲ್ಲ, 3ಪ್ಲೆಕ್ಸ್ ಮನೆ ಅಂತ ಹೇಳ್ಬೋದು. ಸೊ ಇದೇ ಔಟ್ಲುಕ್ ಮನೆ. ಔಟ್ಲುಕ್ ಹೀಗೆ ಕಾಣಿಸುತ್ತೆ. ಎಂಟ್ರೆನ್ಸ್ ಅಲ್ಲಿನೇ ಶ್ರೀ ಲಕ್ಷ್ಮೀ ನರಸಿಂಹ ನಿಲಯ ಅಂತ ಹೇಳ್ಬಿಟ್ಟು ಹೆಸರನ್ನ ಬರ್ಸಿದ್ದಾರೆ. ಕೆಳಗಡೆ ಲೈಟ್ಸ್ ಕೂಡ ಇದೆ, ಆನ್ ಮಾಡಿದ್ರೆ ಲೈಟ್ಸ್ ಬರುತ್ತೆ ಅಲ್ಲಿ. ಮನೆಗೆ 2 ಗೇಟ್ನ ಬಿಟ್ಟಿದ್ದಾರೆ. ಒಂದು ಗೇಟು ಕಾರ್ ಪಾರ್ಕಿಂಗಿಗೆ, ಮತ್ತೊಂದು ಗೇಟು ರೆಗ್ಯುಲರ್ ಆಗಿ ಓಡಾಡಲಿಕ್ಕೆ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಕಾರ್ ಪಾರ್ಕಿಂಗ್ ಹೋಗಲಿಕ್ಕೆ, ಇದು ರೆಗ್ಯುಲರ್ ಆಗಿ ಓಡಾಡಲಿಕ್ಕೆ. ಸೊ ಬನ್ನಿ ಒಳಗಡೆ ಹೋಗಿ ನೋಡೋಣ. ಇಲ್ಲಿ ಒಳಗೆ ಹೋದ ತಕ್ಷಣನೇ ಗ್ರೌಂಡ್ ಫ್ಲೋರಲ್ಲಿ ಎಂಟರ್ ಆಗ್ತೀವಿ. ಇದು ವಾಂಟೆಡ್ಲೇನೆ ಈ ಥರ ಬಿಟ್ಟಿರೋದು, ಸ್ಪೇಷಿಯಸ್ ಆಗಿ ಒಂದು ಏರಿಯಾ ಆಗುತ್ತೆ ಅಂತ ಹೇಳ್ಬಿಟ್ಟು, ಮತ್ತಿಷ್ಟು ಸಾಮಾನು ಇಡಲಿಕ್ಕೆ ಸ್ಪೇಸ್ ಆಗುತ್ತೆ ಅಂತ ಹೇಳಿ ಈ ಥರ ಬಿಟ್ಟಿರೋದು. ಏನಾದರೂ ಈವೆಂಟ್ಸು ಫಂಕ್ಷನ್ಸ್ ಕೂಡ ನಾವು ಇಲ್ಲೇ ಗ್ರೌಂಡ್ ಫ್ಲೋರಲ್ಲೇ ಮಾಡ್ತೀವಿ. ತುಂಬ ಸ್ಪೇಷಿಯಸ್ ಆಗಿದೆ. ರೀಸೆಂಟ್ಲಿನೇ ಒಂದು ವ್ಲಾಗಲ್ಲಿ ಈವೆಂಟ್ ಆಯ್ತಲ್ಲ, ಅದು ಇಲ್ಲೇ ಮಾಡಿರೋದು. ಮತ್ತು ಗ್ರೌಂಡ್ ಫ್ಲೋರಲ್ಲಿ ಆರಾಮಾಗಿ 3 ಕಾರ್ ಪಾರ್ಕ್ ಮಾಡ್ಕೋಬೋದು, ಅಷ್ಟೊಂದು ಸ್ಪೇಸ್ ಇದೆ. ಮತ್ತು ಮಕ್ಕಳ ಸೈಕಲು, ಶೂ ರ್ಯಾಕು, ಈ ಥರ ಎಲ್ಲ ತುಂಬಾ ಸ್ಟಫ್ ಇರುತ್ತಲ್ಲ, ಇದೆಲ್ಲ ಗ್ರೌಂಡ್ ಫ್ಲೋರಲ್ಲಿ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿ ಕಟ್ಸಿರೋದು. ಅಷ್ಟಲ್ಲದೆ ಈ ಕಡೆ ರೈಟ್ ಸೈಡ್ ಕೂಡ ಒಂದಿಷ್ಟು ಸ್ಪೇಸ್ನ ಬಿಟ್ಟಿದ್ದಾರೆ, ಬ್ಯಾಕ್ ಸೈಡ್ ಕೂಡ ಸ್ಪೇಸ್ ಬಿಟ್ಟಿದ್ದಾರೆ, ಸೆಟ್ ಬ್ಯಾಕು, ಲೆಫ್ಟ್ ಸೈಡಲ್ಲಿ ಕೂಡ ಸ್ಪೇಸ್ ಬಿಟ್ಟಿದ್ದಾರೆ. ಇಷ್ಟಲ್ಲದೆ ಗ್ರೌಂಡ್ ಫ್ಲೋರಲ್ಲಿ ಇನ್ನೇನಿದೆ ಅಂತ ತೋರಿಸ್ತೇನೆ ಬನ್ನಿ. ಗ್ರೌಂಡ್ ಫ್ಲೋರಲ್ಲಿ ಯಾವಾಗಲೂ ತುಂಬ ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ. ಸೊ ಹಾಗಾಗಿ ಪಾಪುನ ಇಲ್ಲೇ ಮಲಸಿದ್ದೀವಿ. ಸೊ ಇಲ್ಲಿ ಈ ಥರ ಒಂದಿಷ್ಟು ಪ್ಲ್ಯಾಂಟ್ಸ್ನ ಹಾಕ್ಕೋಬೇಕು ಅಂಥೇಳಿ ಪ್ಲೇಸ್ನ ಕೂಡ ಬಿಟ್ಟಿದ್ದಾರೆ. ಅಲ್ಲಿಂದ ರೈಟ್ ಸೈಡಿಗೆ ಬಂದರೆ ಒಂದು ಬೆಡ್ರೂಮ್ ಇದೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಬಾತ್ರೂಮು. ಇಲ್ಲಿದೆ ಅಲ್ಲ, ಇದು ಬೆಡ್ರೂಮ್. ಆ್ಯಕ್ಚುಲಿ ಸ್ಪೇಷಿಯಸ್ ಆಗಿ ಒಂದು ಬೆಡ್ರೂಮ್ನ ಕೊಟ್ಟಿದ್ದಾರೆ. ಯಾರಾದರೂ ಸಡನ್ಲಿ ಗೆಸ್ಟ್ ಬಂದರು, ಅವ್ರಿಗೆ ಇನ್ ಕೇಸ್ ಮೇಲೆ ಹತ್ತಕ್ಕಾಗಲ್ಲ ಅಂತಂದರೆ ಅವ್ರಿಗೆ ಇರಲಿ ಅಂತ ಹೇಳ್ಬಿಟ್ಟು ಒಂದು ಬೆಡ್ರೂಮ್ನ ಬಿಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಿರೋದು ಇವಾಗ ಮೇನ್ ಡೋರು. ಇಲ್ಲಿಂದ ಒಳಗಡೆ ಎಂಟರ್ ಆದರೆ ಮನೆ ಒಳಗೆ ಹೋಗ್ತೀವಿ. ಸೊ ಬನ್ನಿ ನೀವು ನನ್ನ ಜೊತೆ ಮನೆ ಒಳಗಡೆ ಹೋಗೋಣ. ಎಂಟರ್ ಆದ ತಕ್ಷಣನೇ ಈ ಥರ ಸ್ಪೇಸ್ ಇದೆ. ಸೊ ಸ್ಟೇರ್ಸ್ ಇದೆ. ಲೆಫ್ಟ್ ಸೈಡಲ್ಲಿ ಒಂದಿಷ್ಟು ಸ್ಪೇಸ್ ಇದೆ, ಅಲ್ಲಿ ನಾಳೆ ಫಂಕ್ಷನ್ ಇದೆ. ಸೊ ಹಾಗಾಗಿ ಒಂದಿಷ್ಟು ಸಾಮಾನ ಇಟ್ಟಿದ್ದಾರೆ. ಕೆಳಗಡೆ ಸ್ಟೇರ್ಸ್ ಕೆಳಗಡೆ ಇನ್ವರ್ಟರ್ನ ಫಿಕ್ಸ್ ಮಾಡಿದ್ದಾರೆ, ಈ ಥರ ಸ್ಪೇಸ್ ಸೇವ್ ಆಗಬೇಕಂತ. ಒಳಗಡೆ ಕೂಡ ಒಂದು ಶೂ ರ್ಯಾಕ್ನ ಇಟ್ಟಿದ್ದಾರೆ. ಸೊ ಬನ್ನಿ ಈಗ ಸ್ಟೇರ್ಸ್ ಹತ್ಕೊಂಡು ಮನೆ ಒಳಗಡೆ ಹೋಗೋಣ. ಸೊ ಗ್ರೌಂಡ್ ಫ್ಲೋರಲ್ಲಿ ಇಷ್ಟೇ ಇರೋದು, ಏನೂ ಇಲ್ಲ. ಸ್ಟೇರ್ಸ್ ಹತ್ಕೊಂಡು ಹೋದ್ರೇ ಫಸ್ಟ್ ಫ್ಲೋರಲ್ಲಿ ಮನೆ ಸಿಗೋದು. ಸೊ ಬನ್ನಿ ಹೋಗೋಣ. ಹತ್ಬೇಕಾದ್ರೆ ಸೀಕ್ವೆನ್ಸ್ ಡಿಸೈನ್ ಕೊಟ್ಟಿದ್ದಾರೆ, ಅಲ್ಲಿ ಗ್ಲಾಸ್ನ ಅಟ್ಯಾಚ್ ಮಾಡಿದ್ದಾರೆ, ಏನಾದರೂ ಶೋಕೇಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ರೀಸೆಂಟ್ಲಿನೇ ಮನೆ ಓಪನಿಂಗ್ ಆಗಿರೋದು. ಸೊ ಹಾಗಾಗಿ ಕಂಪ್ಲೀಟ್ ಇಂಟೀರಿಯರ್ ಏನಿಲ್ಲ, ಅಲ್ಲಿ ಇಲ್ಲಿ ಒಂದಿಷ್ಟು ಡಿವೈಡರ್ಸ್ ಎಲ್ಲ ಮಾಡಿಸ್ಬೇಕು. ಸೊ ಎಂಟರ್ ಆದ ತಕ್ಷಣ ರೈಟ್ ಸೈಡಲ್ಲಿ ಕಿಚನ್ ಕಾಣಿಸುತ್ತೆ. ಇಲ್ಲಿ ಹೊರಗಡೆ ಹೋಗೋಕ್ಕೆ ಯುಟಿಲಿಟಿ ಏರಿಯಾ ಇದೆ. ಸೊ ಫಸ್ಟ್ ಲೆಫ್ಟ್ ಸೈಡಲ್ಲಿ ಹೋದರೆ ಸ್ಪೇಷಿಯಸ್ ಆಗಿ ಒಂದು ಹಾಲ್ ಸಿಗುತ್ತೆ ನಿಮಗೆ. ಹೋಮ್ ಟೂರ್ ಮಾಡ್ಬೇಕಂತ ಹೇಳಿ ಏನು ರೆಡಿ ಮಾಡಿಲ್ಲ, ಸೊ ಹಾಗೆ ತಗೋತಾ ಇದ್ದೀನಿ ವೀಡ್ ಕ್ಲಿಪ್ಪಿಂಗ್ಸ್ ಎಲ್ಲ. ಸೊ ಇಲ್ಲಿ ಎಂಟರ್ ಆದ ತಕ್ಷಣ ಒಂದು ಸ್ಪೇಷಿಯಸ್ ಆಗಿ ಹಾಲ್ ಇದೆ. ಇಲ್ಲಿ TV ಯೂನಿಟ್ನ ಕೂಡ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ TV ಯೂನಿಟ್. ಕೆಳಗಡೆ ಕಾಣ್ತಿರೋ ವಾಲ್ಡ್ರಾಪ್ಸ್ ಎಲ್ಲ ತುಂಬ ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ವ್ಯಾರ್ನಿಷಿಂಗ್ ಫಿನಿಶಿಂಗ್ ಏನು ಅಂತ ಹೇಳ್ತಾರೆ, ಮ್ಯಾಟ್ ಫಿನಿಶಿಂಗ್ ಅಲ್ಲ ಯಾವುದು ಕೂಡ. ಸೊ TV ಇನ್ನೂ ಹಾಕಿಲ್ಲ, ಹಾಕಬೇಕು. ಇಲ್ಲಿ ಒಂದು ಸ್ಪೇಷಿಯಸ್ ಆಗಿ ಒಂದು ದೊಡ್ಡ ವಿಂಡೋನ ಕೊಟ್ಟು ಈ ಥರ ಸೋಫಾ ಕೊಟ್ಟಿದ್ದಾರೆ. ಮೇಲೊಂದು ಚಿಕ್ಕ ಯೂನಿಟ್ ಕೊಟ್ಟಿದ್ದಾರೆ, ಸ್ವಲ್ಪ ಏನಾದರೂ ಶೋಕೇಶಿಗೆ ಸಾಮಾನು ಇಟ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು. ಸೋಫಾ ಸೆಟ್ ಕೂಡ ರೀಸೆಂಟ್ಲಿನೇ ಪರ್ಚೇಸ್ ಮಾಡಿರೋದು, ತುಂಬ ಚೆನ್ನಾಗಿದೆ. ಒಂದು ಸೋಫಾ ಮಾತ್ರ ಸ್ವಿಂಗ್ ಆಗುತ್ತೆ, ಇನ್ನೂ ಇಷ್ಟು ನಾರ್ಮಲ್ ಆಗೇ ಇದೆ. ಅಲ್ಲಿಂದ ಲೆಫ್ಟ್ ಸೈಡ್ ನೀವು ನೋಡ್ತಾ ಇರೋದು ಡೈನಿಂಗ್ ಏರಿಯಾ. ಇಲ್ಲಿ ಒಂದು ಚಿಕ್ಕ ಡಿವೈಡರ್ ಬರಬೇಕು, ಇನ್ನೂ ಒಂದಿಷ್ಟು ದಿನ ಆದಮೇಲೆ ಮಾಡಿಸ್ಬೇಕು ಅಂಥೇಳಿ ಹಾಗೆ ಬಿಟ್ಟಿರೋದು. ನಾಳೆ ಫಂಕ್ಷನ್ ಇದೆಯಲ್ಲ, ಸೊ ಪ್ರಿಪ್ರೇಷನ್ ನಡೀತಾ ಇದೆ. ಸೊ ಇಲ್ಲಿ ಒಳಗಡೆ ಎಂಟರ್ ಆಗೋಕ್ಕೆ ದೇವ್ರ ಮನೆ ಇದೆ. ದೇವ್ರ ಮನೆಗೆ ಒಳಗಡೆ ಎಂಟರ್ ಆದರೆ ನೀಟಾಗಿ ಡಿಟೇಲಿಂಗ್ ಆಗಿ ಫಿನಿಶಿಂಗ್ನ ಕೊಟ್ಟಿದ್ದಾರೆ.
ದೇವ್ರ ಮನೆಯಿಂದ ಹೊರಗಡೆ ಬಂದರೆ ಇಲ್ಲಿ ಡೈನಿಂಗ್ ಏರಿಯಾ ಇದೆ. ಡೈನಿಂಗ್ ಏರಿಯಾ ಕೂಡ ಒಂದು ವಿಂಡೋನ ಕೊಟ್ಟಿದ್ದಾರೆ. ಎರಡೂ ಸೈಡಿಂದ ವಿಂಡೋ ಲೈಟ್ ತುಂಬಾ ಬರುತ್ತೆ, ಮನೆಯಲ್ಲಿ ತುಂಬ ಬೆಳಕಿರುತ್ತೆ ಅಂತ ಹೇಳ್ಬಿಟ್ಟು ವಿಂಡೋಸ್ನ ಕೊಟ್ಟಿರೋದು. ಪಕ್ಕದಲ್ಲೇ ಒಂದು ಡೋರ್ನ ಕೂಡ ಕೊಟ್ಟಿದ್ದಾರೆ, ಯುಟಿಲಿಟಿ ಏರಿಯಾ ಇದೆ ಅಲ್ಲಿ. ಮತ್ತು ಆಪೋಸಿಟ್ ಎಕ್ಸಾಕ್ಟ್ಲಿ ಕಿಚನ್ ಇದೆ, ಓಪನ್ ಕಿಚನ್ ಕಾನ್ಸೆಪ್ಟಲ್ಲಿ ಮಾಡಿರೋದು. ಕಿಚನ್ ಕೂಡ ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿದೆ. ಆರಾಮಾಗಿ 5-6 ಜನ ಕಂಫರ್ಟೇಬಲ್ ಆಗಿ ನಿಂತು ಕುಕ್ಕಿಂಗ್ನ ಮಾಡ್ಬೋದು. ಇದೆಲ್ಲ ಕಂಪ್ಲೀಟ್ ಫರ್ನಿಶ್ಡ್ ಆಗಿದೆ. ಇಲ್ಲಿಂದ ರೈಟ್ ಸೈಡ್ ನೋಡಿದ್ರೆ ಒಂದು ಚಿಕ್ಕ ವಾಶ್ ಏರಿಯಾನ ಕೊಟ್ಟಿದ್ದಾರೆ, ಹ್ಯಾಂಡ್ ವಾಶು. ಇಷ್ಟೇ ಇಲ್ಲಿರೋದು. ಇಲ್ಲಿಂದ ನೀವು ರೈಟ್ ಸೈಡಲ್ಲಿ ನೋಡಿದ್ರೆ ಅಲ್ಲಿ ಒಂದು ಬೆಡ್ರೂಮ್ನ ಕೊಟ್ಟಿದ್ದಾರೆ, ಬನ್ನಿ ತೋರಿಸ್ತೀನಿ. ಅದು ಆ್ಯಕ್ಚುಲಿ ಗೆಸ್ಟ್ ರೂಮು, ಯಾರಾದರೂ ಬಂದರೆ ಇರಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಫ್ಲೋರಲ್ಲಿ ಬೆಡ್ರೂಮ್ನ ಕೊಟ್ಟಿದ್ದಾರೆ. ಸೊ ಬನ್ನಿ ಇವಾಗ ರೂಮ್ ಕೂಡ ನೋಡ್ಕೊಂಡು ಬರೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ರೂಮ್ ಈ ಥರ ಡಬಲ್ ಬೆಡ್ರೂಮ್. ಆ್ಯಕ್ಚುಲಿ ಇನ್ನೂ ಸ್ವಲ್ಪ ವರ್ಕ್ ಇದೆ, ನಡೀತಾ ಇದೆ, ಬಟ್ ಕಂಪ್ಲೀಟಾಗಿ ಫರ್ನಿಷಿಂಗ್ ಎಲ್ಲ ಮುಗ್ದಿದೆ. ರೂಮ್ ಕೂಡ ತುಂಬ ಬೆಳಕು ಬರುತ್ತೆ, ಯಾಕಂದರೆ 2 ವಿಂಡೋಸ್ ಇದೆ ರೂಮಲ್ಲಿ. ತುಂಬ ವೆಂಟಿಲೇಷನ್ ಇದೆ ರೂಮು, ತುಂಬಾ ಚೆನ್ನಾಗಿದೆ ಇಂಟೀರಿಯರ್ ಡಿಸೈನಿಂಗ್ ಎಲ್ಲ. ಇಲ್ಲಿ ನಾನು ಕಾಣಿಸ್ತಾ ಇದ್ದೀನಿ ನೋಡಿ, ರೀಸೆಂಟ್ಲಿನೇ ಟ್ರೆಂಡ್ಸಲ್ಲಿ ಕುರ್ತಾ ಪರ್ಚೇಸ್ ಮಾಡಿದೆ, ಅದೇ ವೇರ್ ಮಾಡಿದ್ದೀನಿ. ಸೊ ಇಲ್ಲಿ ರೈಟ್ ಸೈಡಲ್ಲಿ ಒಂದು ಚಿಕ್ಕ ಯೂನಿಟ್ನ ಕೊಟ್ಟಿದ್ದಾರೆ, ಒಂದಿಷ್ಟು ಸಾಮಾನ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಪಾಪುಗೆ ನಾನು ಯೂಸ್ ಮಾಡೋ ಬಾಕ್ಸ್ನ ತೋರಿಸ್ತೀನಿ ನೋಡಿ. ಇದು ಎಲ್ಲಾದರೂ ಹೊರಗಡೆ ಬಂದರೆ ಏನಾದರೂ ಸ್ನ್ಯಾಕ್ಸ್ ಕ್ಯಾರಿ ಮಾಡಲಿಕ್ಕೆ ಬಾಕ್ಸ್ ಪಾಪುಗೆ ಯಾವಾಗಲೂ ಇದೇ ಕ್ಯಾರಿ ಮಾಡ್ತೀನಿ ನಾನು. ಹೊರಗಡೆ ಬಂದರೆ ಊರಿಗೆ ಬಂದಾಗಂತೂ ಕಂಪಲ್ಸರಿ ತೊಗೊಂಡ್ಬರ್ತೀನಿ, ಕಾರಲ್ಲಿ ಯೂಸ್ ಆಗುತ್ತದು. ಸೊ ಇದೇ ರೂಮಲ್ಲಿ ಪಾಪು ಪೆನ್ಸಿಲ್ ಸ್ಕೆಚ್ ಫೋಟೋ ಕೂಡ ಇಟ್ಟಿದ್ದಾರೆ. ಅದು ವಾಲ್ ಹ್ಯಾಂಗ್ ಮಾಡಬೇಕಂದ್ರೆ ಎಲ್ಲಿ ಕೂಡ ಇನ್ನೂ ಮಳೆ ಡ್ರಿಲ್ಲಿಂಗ್ ಮಾಡಿಸಿಲ್ಲ, ಸೊ ಹಾಗಾಗಿ ಹಾಗೆ ಇಟ್ಟಿರೋದು. ಈ ಕಡೆ ರೈಟ್ ಸೈಡಲ್ಲಿ ಅಟ್ಯಾಚ್ಡ್ ಟಾಯ್ಲೆಟ್ ಬಾತ್ರೂಮ್ ಇದೆ ಇಲ್ಲಿನೂ. ಫಸ್ಟ್ ಫ್ಲೋರಲ್ಲಿ ಇಷ್ಟೇ ಇರೋದು. ಇವಾಗ ಸೆಕೆಂಡ್ ಫ್ಲೋರ್ಗೆ ಹೋಗೋಣ ಬನ್ನಿ. ಸೊ ಸೆಕೆಂಡ್ ಫ್ಲೋರ್ ಸ್ಟೇರ್ಸ್ ಹತ್ಕೊಂಡು ಇಲ್ಲಿ ಕೂಡ ಸೀಕ್ವೆನ್ಸ್ ಡಿಸೈನ್ನ ಕೊಟ್ಟಿದ್ದಾರೆ, ಗ್ಲಾಸ್ ಯೂಸ್ ಮಾಡಿದ್ದಾರೆ. ಸೊ ಇಲ್ಲಿಂದ ಸೆಕೆಂಡ್ ಫ್ಲೋರ್ಗೆ ಹೋಗಬೇಕು. ಸೊ ಫಸ್ಟ್ ಫ್ಲೋರ್ ಈ ಕಡೆ ಕಾಣಿಸ್ತಾ ಇದೆ. ಸೆಕೆಂಡ್ ಫ್ಲೋರ್ಗೆ ಹತ್ಕೊಂಡು ಹೋದರೆ ತುಂಬಾ ಚೆನ್ನಾಗಿದೆ, ಇಲ್ಲಿ ಕೂಡ ತೋರಿಸ್ತೀನಿ. ಸೆಕೆಂಡ್ ಫ್ಲೋರ್ಗೆ ಎಂಟರ್ ಆದ ತಕ್ಷಣ ರೈಟ್ ಸೈಡು ಲೆಫ್ಟ್ ಸೈಡು 2 ಬೆಡ್ರೂಮ್ ಬರುತ್ತೆ, ಮತ್ತು ಆಪೋಸಿಟಲ್ಲೇ ಒಂದು ಸ್ಪೇಷಿಯಸ್ ಆಗಿ ಹಾಲ್ನ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಹಾಲು ಒಂದು ಸ್ಟಡಿ ಟೇಬಲ್ನ ಇಟ್ಟಿದ್ದಾರೆ, ಮಕ್ಕಳಿಗೆ ಹೋಮ್ವರ್ಕ್ ಎಲ್ಲ ಮಾಡ್ಲಿಕ್ಕೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. 2 ದೊಡ್ಡ ವಿಂಡೋಸ್ನ ಕೂಡ ಕೊಟ್ಟಿದ್ದಾರೆ, ತುಂಬ ಬೆಳಕು ಬರುತ್ತೆ ಹಾಲಲ್ಲಿ, ತುಂಬಾ ಚೆನ್ನಾಗಿದೆ. ಹಾಲ್ ಕೂಡ ಇನ್ನೂ ಹೊಸದಲ್ಲ, ಏನು ಅಷ್ಟೇನು ಅರೇಂಜ್ಮೆಂಟ್ಸ್ ಏನು ಮಾಡಿಲ್ಲ. ಸೊ ಇಲ್ಲಿಂದ ನೀವು ನೋಡ್ತಿರ್ಬೋದು, ಒಂದು ಸೈಡು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಮತ್ತೊಂದು ಸೈಡು ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಸೊ ಬನ್ನಿ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ನೋಡ್ಕೊಂಡು ಬರೋಣ. ಈ ಮನೇಲಿ ಹುಕ್ ಡಿಸೈನ್ನ ತೋರಿಸ್ತೀನಿ ನಾನಿವಾಗ. ಇದು ಮಾಸ್ಟರ್ ಬೆಡ್ರೂಮು, ತುಂಬಾ ಚೆನ್ನಾಗಿದೆ, ತುಂಬ ಸ್ಪೇಷಿಯಸ್ ಆಗಿದೆ. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ, ನನಗೆ ತುಂಬ ಇಷ್ಟ ಆಯಿತು ಈ ಡಿಸೈನು. ಸೊ ಅದಕ್ಕೆ ಮ್ಯಾಚ್ ಆಗೋ ಹಾಗೆ ವಿಂಡೋಸು, ಇಂಟೀರಿಯರ್ ಡಿಸೈನಿಂಗು, ಬೆಡ್ಡು ಎಲ್ಲ ಕೂಡ ಎಕ್ಸಾಕ್ಟ್ಲಿ ಮ್ಯಾಚ್ ಆಗೋ ಥರನೇ ಮಾಡಿಸಿರೋದು. ಸೊ ಇಲ್ಲಿಂದ ನೀವು ನೋಡ್ತಿರೋದು ಟಿ ವಿ ಯೂನಿಟ್ಟು, ಮತ್ತು ಅಲ್ಲಿ ಒಂದು ವಿಂಡೋನ ಕೊಟ್ಟಿದ್ದಾರೆ, ಮತ್ತು ಈ ಕಡೆ ಸೈಡ್ ಒಂದು ವಿಂಡೋ ಕೊಟ್ಟಿದ್ದಾರೆ. ಸೊ ಹಾಗಾಗಿ ತುಂಬಾ ಲೈಟ್ ಬರುತ್ತೆ ರೂಮ್ಗೆ. ಸೊ ಈ ಥರ ಇದೆ ಮಾಸ್ಟರ್ ಬೆಡ್ರೂಮು. ಈ ಮನೇಲಿರೋ ಬೆಸ್ಟ್ ಪಾರ್ಟ್ನ ತೋರಿಸ್ತೀನಿ. ರೂಮಲ್ಲೇ ಒಳಗಡೆ ಹೋದರೆ ಈ ಥರ ಡ್ರೆಸ್ಸಿಂಗ್ನ ಕೊಟ್ಟಿದ್ದಾರೆ. ಇದು ಒಂದು ಚಿಕ್ಕ ರೂಮ್ ಆ್ಯಕ್ಚುಲಿ. ಇಲ್ಲಿ ವಾಲ್ಡ್ರಾಪಲ್ಲಿ ಎಲ್ಲ ಕ್ಲಾತ್ಸ್ನ ಅರೇಂಜ್ ಮಾಡಿ ಇಟ್ಕೋಬೋದು. ಲೆಫ್ಟ್ ಸೈಡಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇದೆ. ಸೊ ಸ್ನಾನ ಮಾಡಿ ಬಂದ ತಕ್ಷಣ ಏನೋ ಟೆನ್ಷನ್ ಇರೋದಿಲ್ಲ, ಡ್ರೆಸ್ಸಿಂಗ್ ಕಂಪ್ಲೀಟಾಗಿ ಇಲ್ಲೇ ಇರುತ್ತೆ. ಮಿರರು ರೆಡಿ ಆಗೋಕ್ಕೆಲ್ಲ ಈ ಥರ ಒಂದು ಚಿಕ್ಕ ಯೂನಿಟ್ನ ಕೂಡ ಕೊಟ್ಟಿದ್ದಾರೆ. ಈ ಕಡೆ ಲೆಫ್ಟ್ ಸೈಡಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇದೆ. ಸೊ ಆರಾಮಾಗಿ ರೆಡಿಯಾಗಿ ಹೊರಗಡೆ ಬರ್ಬೋದು. ಡೋರ್ನ ಕೂಡ ಈ ಥರ ಕ್ಲೋಸ್ ಮಾಡ್ಕೋಬೋದು. ಮೇಲ್ಗಡೆ ಕೂಡ ಒಂದು ಫ್ಯಾನ್ನ ಅಟ್ಯಾಚ್ ಮಾಡಿದ್ದಾರೆ.
ಪ್ಲೇಸು ನನಗೆ ತುಂಬಾ ಫೇವ್ರೆಟು, ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಸ್ಟ್ ವಿಡಿಯೋ ವೈರಲ್ ಆಗಿರೋದು ಇದೇ ಪ್ಲೇಸಲ್ಲಿ. ಅಟ್ ಪ್ರೆಸೆಂಟ್ 554K ರನ್ ಆಗ್ತಾ ಇದೆ. ಸೊ ಮಾಸ್ಟರ್ ಬೆಡ್ರೂಮ್ ಎಕ್ಸಾಕ್ಟ್ಲಿ ಆಪೋಸಿಟ್ ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ ಇಲ್ಲಿ. ಬನ್ನಿ ಚಿಲ್ಡ್ರನ್ಸ್ ಬೆಡ್ರೂಮ್ ಕೂಡ ನೋಡ್ಕೊಂಡು ಬರೋಣ. ಚಿಲ್ಡ್ರನ್ಸ್ ಬೆಡ್ರೂಮ್ ಎಂಟರ್ ಆದ ತಕ್ಷಣ ಲೆಫ್ಟ್ ಸೈಡಲ್ಲಿ ಒಂದು ರ್ಯಾಕ್ನ ಕೊಟ್ಟಿದ್ದಾರೆ, ಮತ್ತು ಆಪೋಸಿಟ್ ನೋಡೋದಾದರೆ ಅಟ್ಯಾಚ್ಡ್ ಟಾಯ್ಲೆಟ್ ಬಾತ್ರೂಮ್ ಕೂಡ ಇದೆ ಇಲ್ಲಿ. ಸೊ ತುಂಬ ಸ್ಪೇಷಿಯಸ್ ಇದೆ ಇದು. ಇಲ್ಲಿಂದ ಒಳಗಡೆ ಹೋದರೆ ಚಿಲ್ಡ್ರನ್ಸ್ ಬೆಡ್ರೂಮ್ ಕಾಣಿಸುತ್ತೆ. ಸೆಪ್ರೇಟ್ ಬೆಡ್ ಇದೆ, ಯಾಕಂದರೆ ಒಂದು ಬಾಯ್ ಒಂದು ಗರ್ಲ್ ಇರೋದು. ಸೊ ಹಾಗಾಗಿ ಸೆಪ್ರೇಟ್ ಬೆಡ್ನ ಈ ಥರ ಕೊಟ್ಟು ಇಲ್ಲಿ 2 ವಾರ್ಡ್ರಾಪ್ನ ಕೊಟ್ಟಿದ್ದಾರೆ ಸೆಪ್ರೇಟ್ ಆಗಿ ಇಬ್ಬರಿಗೆ ಕೂಡ. ಸೊ ಮೇಲೆ ರಿಮೋಟ್ ಕಂಟ್ರೋಲ್ ಫ್ಯಾನ್ ಇದೆ. ಎಲ್ಲ ರೂಮಲ್ಲಿ ರಿಮೋಟ್ ಕಂಟ್ರೋಲ್ ಫ್ಯಾನೇ ಇರೋದು. ಡೋರು ಮತ್ತು ವಾರ್ಡ್ರಾಪ್ ಮ್ಯಾಚಿಂಗ್ ಸನ್ಮೇಕ್ನ ಹಾಕಿದ್ದಾರೆ. ಇಲ್ಲಿಂದ ಹೊರಗಡೆ ಬಂದರೆ ಹಾಲ್ ಸಿಗುತ್ತೆ. ಹಾಲಿಂದ ಹೊರಗಡೆ ಬಾಲ್ಕನಿ ಏರಿಯಾ ಇದೆ. ಸೊ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಈ ಪ್ಲೇಸು. ಸೊ ಬನ್ನಿ ನೋಡೋಣ. ಇಲ್ಲಿ ಎಂಟರ್ ಆದ ತಕ್ಷಣನೇ ಬಾಲ್ಕನಿ ಇದೆ. ಸೊ ಈ ಥರ ಕಾಣಿಸುತ್ತೆ ವ್ಯೂ ಇಲ್ಲಿ. ಈ ಜೂಲ ಗ್ರೌಂಡ್ ಫ್ಲೋರಲ್ಲಿತ್ತು, ಈಗ ರೀಸೆಂಟ್ಲಿ ಮೇಲ್ ಹಾಕಿದ್ದಾರೆ. ಸೊ ಇಲ್ಲಿ ಈ ಥರ ಪ್ಲ್ಯಾಂಟ್ಸ್ನ ಕೂಡ ಇಟ್ಟಿದ್ದಾರೆ, ಲೋ ಮೇಂಟೆನೆನ್ಸ್ ಪ್ಲ್ಯಾಂಟ್ ಇಟ್ಟಿದ್ದಾರೆ. ಸೊ ಈ ಕಡೆ ಲೆಫ್ಟ್ ಸೈಡಲ್ಲಿ ಒಂದಿಷ್ಟು ವಾಶ್ ಏರಿಯಾ ಇದೆ, ತೋರಿಸ್ತೀನಿ ಒಂದು ನಿಮಿಷ. ಲೆಫ್ಟ್ ಸೈಡಲ್ಲಿ ಒಂದು ಚಿಕ್ಕ ವಾಶ್ ಏರಿಯಾನ ಕೂಡ ಕೊಟ್ಟಿದ್ದಾರೆ, ಬಟ್ ಅದು ಯೂಸ್ ಮಾಡಲ್ಲ. ಮೇಲಿಂದ ವ್ಯೂ ಈ ಥರ ಕಾಣಿಸುತ್ತೆ ನೋಡಿ. ಇಲ್ಲಿ ನೀವು ನೋಡ್ತಿರೋದು ಇಟಾಲಿಯನ್ ಮಾರ್ಬಲ್ಸ್ ಅಂತ ಹೇಳಿಬಿಟ್ಟು, ಇದು ತುಂಬಾ ಸ್ಪೆಷಲ್ ಮಾರ್ಬಲ್ಸು, ಟೈಲ್ಸು, ಗ್ರಾನೈಟ್ಸು ಆ ಥರ ನಾರ್ಮಲ್ ಅಲ್ಲ. ಮತ್ತು ಡೋರ್ ಬಂದು ಟೀಕುಡ್ಡು, ಅದನ್ನು ಪಾಲಿಷ್ ಮಾಡಿಸಿರೋದು ವ್ಯಾರ್ನಿಷ್ ಪಾಲಿಶಿಂಗ್. ಆ ಶೈನ್ ಯಾವಾಗಲೂ ಅದೇ ಥರ ಇರುತ್ತೆ. ಮತ್ತೆ ಒಂದು ಸ್ವಲ್ಪ ಹಳೇದಾದರೆ ಮತ್ತೆ ಪಾಲಿಷ್ ಮಾಡಿಸಿದ್ರೆ ಹೊಸ ಥರ ಆಗಿಬಿಡುತ್ತೆ. ಈ ಇಟಾಲಿಯನ್ ಮಾರ್ಬಲ್ ಸ್ಪೆಷಾಲಿಟಿ ಏನಂತ ತಿಳಿಸ್ಕೊಡ್ತೀನಿ. ಈ ಮನೇಲಿ ತುಂಬ ದುಡ್ಡು ಸ್ಪೆಂಡ್ ಮಾಡಿರೋದಂದರೆ ಈ ಇಟಾಲಿಯನ್ ಮಾರ್ಬಲ್ಸ್ ಮೇಲೇ. ಇಲ್ಲಿ ಎಲ್ಲಾದರೂ ಅಬ್ಸರ್ವ್ ಮಾಡಿ, ನಿಮಗೆ ಎಲ್ಲಿ ಕೂಡ ಜಾಯಿಂಟೇ ಕಾಣಲ್ಲ, ಮನೇಲಿ ಎಲ್ಲೂ ಜಾಯಿಂಟ್ ಕಾಣಲ್ಲ. ತುಂಬ ಕಾಸ್ಟ್ಲಿ ಅದು. ಮನೆ ಒಳಗಡೆ ಮತ್ತು ಹೊರಗಡೆ ಸ್ಟೆಪ್ಸಿಗೆ ಎಲ್ಲ ಕೂಡ ಇದನ್ನೇ ಹಾಕ್ಸಿರೋದು. ಇಲ್ಲಿ ಸ್ಟೆಪ್ಸ್ ಕಾಣ್ತಿದೆ ಅಲ್ಲ, ಇಲ್ಲಿ ಮೇಲ್ ಹತ್ಕೊಂಡೋದ್ರೆ ಟೆರೆಸ್ ಇದೆ. ಸೊ ಬನ್ನಿ ಟೆರೆಸ್ಗೆ ಹೋಗಿ ನೋಡೋಣ ಏನೆಲ್ಲ ಇದೆ ಅಂತ ಹೇಳ್ಬಿಟ್ಟು. ಸೊ ಮನೆ ಬಜೆಟ್ ಎಷ್ಟಾಗಿರ್ಬೋದು ಅಂತ ಹೇಳಿ ನಿಮ್ಗೆ ಐಡಿಯಾ ಇದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಕರೆಕ್ಟ್ ಹೌದು ಅಲ್ಲೋ ಅಂತ ಹೇಳ್ಬಿಟ್ಟು ರಿಪ್ಲೈ ಮಾಡ್ತೀನಿ. ಸೊ ಡೋರ್ಸ್ ಕೂಡ ಎಲ್ಲ ಸೇಮ್ ಟೀಕುಡ್ಡು ಡೋರ್ಸು, ವಿಂಡೋಸು, ಮತ್ತು ಯೂಸ್ ಮಾಡಿರೋದು ವ್ಯಾರ್ನಿಷ್ ಪಾಲಿಶಿಂಗು ಅಂತ. ಟೆರೆಸ್ ಎಂಟರ್ ಆದ ತಕ್ಷಣನೇ ಈ ಥರ ಒಂದು ವಾಶ್ ಏರಿಯಾ ಇದೆ ಅಲ್ಲಿ ರೈಟ್ ಸೈಡಲ್ಲಿ. ಈ ಥರ ತುಂಬ ದೊಡ್ಡ ಟೆರೆಸ್ ಬಂದಿದೆ. ಸೊ ಇಲ್ಲಿಂದ ನೀವು ಈ ಕಡೆ ನೋಡಿದ್ರೆ ಡೋರ್ ಇದೆ ಕೆಳಗಡೆ ಹೋಗೋಕ್ಕೆ, ಮತ್ತು ಈ ಕಡೆ ಬೆಡ್ರೂಮ್ ಇದೆ. ಇಲ್ಲಿ ಒಂದು ಬೆಡ್ರೂಮ್, ಯಾರಾದರೂ ತುಂಬ ಗೆಸ್ಟ್ ಬಂದರೆ ಇರಲಿಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಬೆಡ್ರೂಮ್ನ ಕೊಟ್ಟಿದ್ದಾರೆ. ಸೊ ಲಾಕ್ ಇದೆ, ನಾನು ಮರ್ತು ಬಂದುಬಿಟ್ಟಿದ್ದೀನಿ. ಇಲ್ಲಿ ವಾಶ್ರೂಮ್ ಇದೆ, ಇಲ್ಲಿ ಒಂದು ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ. ವಾಶ್ ಏರಿಯಾ ಕೂಡ ಇದೆ, ಪ್ಲಸ್ ವಾಷಿಂಗ್ ಮಷಿನ್ ಕೂಡ ಟೆರೆಸ್ ಮೇಲೇ ಫಿಕ್ಸ್ ಮಾಡ್ಕೊಂಡಿರೋದು. ವಾಶ್ ಮಾಡಿ ಒಣಗಿಸ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ವಾಷಿಂಗ್ ಮಷಿನ್ ಟೆರೆಸ್ ಮೇಲೆ ಇಟ್ಟಿರೋದು. ಇಲ್ಲಿ ಕೂಡ ಫ್ಲೋರಿಂಗ್ನ ಮಾಡಿಸಿದ್ದಾರೆ, ಹಾಗೆ ಬಿಟ್ಟಿಲ್ಲ. ಇಲ್ಲಿ ಕೂಡ ನಾರ್ಮಲ್ ಟೈಲ್ಸ್ನ ಹಾಕ್ಸಿದ್ದಾರೆ. ಸೊ ಈ ಥರ ಕಾಣಿಸುತ್ತೆ ವ್ಯೂ ಟೆರೆಸ್ ಮೇಲೆ. ಮನೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಬಜೆಟ್ ಐಡಿಯಾ ಇದ್ದರೆ ಕೂಡ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು, ಬೈ ಬಾಯ್.